ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 1ನೇ ಕೀರ್ತನೆ 3ನೇ ವಾಕ್ಯ. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ, ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ಈ 1ನೇ ಕೀರ್ತನೆ ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿರುವಂಥದ್ದು. ಯಾವನು ದುಷ್ಟರ ಆಲೋಚನೆ ನಡೆಯದೆ, ಪಾಪಾತ್ಮನ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದ ಕರುಣೆ ಕೂತುಕೊಳ್ಳದೆ, ಆ ಧರ್ಮಶಾಸ್ತ್ರವನ್ನು ಹಗಲಿರಲು ಧ್ಯಾನ ಮಾಡುವಂತಹ ವ್ಯಕ್ತಿ ಅವನು ಧನ್ಯನು ಅಂತ ಹೇಳಿ, ಅವನು ನೀರಿನ ಕಾಲುವೆಗಳಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಕನ್ನಡದಲ್ಲಿ ಬೆಳೆದಿರುವ ಮರದ ಹಾಗಿರುವನು ಅಂತ ಕೊಟ್ಟಿದ್ದಾರೆ. ಆದರೆ ಇಂಗ್ಲೀಷಲ್ಲಿ ಮತ್ತು ಮಲಯಾಳಂ, ತಮಿಳ್ ಇತರೆ ಭಾಷೆಗಳಲ್ಲಿ ಪ್ಲ್ಯಾಂಟೆಡ್ ಅಂತ ಅಥವಾ ನೆಡಲ್ಪಟ್ಟಂತಹ ಒಂದು ಮರ ಅಂತ ಕೊಟ್ಟಿದ್ದಾರೆ. ಪ್ಲ್ಯಾಂಟೆಡ್ ಟ್ರೀ ಈಸ್ ಯು ವಿಲ್ ಬಿ ಲೈಕ್ ಎ ಪ್ಲ್ಯಾಂಟೆಡ್ ಟ್ರೀ. ಅದರ ಅರ್ಥ ಬೆಳೆಯೋದಕ್ಕೂ ನೆಡಲ್ಪಟ್ಟದ್ದಕ್ಕೂ ಬಹಳ ವ್ಯತ್ಯಾಸ ಇದೆ. ಬೆಳೆಯೋದು ಅಂತ ಹೇಳಿದ್ರೆ ನೀರಿನ ಬಳಿಯಲ್ಲಿ ತುಂಬ ಗಿಡಗಳು ಬೆಳೀತವೆ, ಯಾರೂ ನೆಟ್ಟಿದ್ದಲ್ಲ ಅದು ಆಟೋಮೆಟಿಕ್ಕು ನೀರಿನ ಅಂಶ ಇರೋದರಿಂದ ಈಗ ಗಿಡಗಳು ಬೆಳೀತವೆ. ನಮಗೆ ಗೊತ್ತು, ಕಳೆಗಳು, ಯಾರೂ ಕಳೆಯನ್ನು ಬೆಳೆಸೋದಿಲ್ಲ. ಬೆಳೆಯ ಮಧ್ಯದಲ್ಲಿ ಕಳೆಗಳು ಬೆಳೆದು ಬರ್ತವೆ, ಯಾರೂ ಅದಕ್ಕೆ ಗೊಬ್ಬರ ಹಾಕಿರಲ್ಲ. ಹಾಗಾಗಿ ನಮ್ಮ ಮನೆ ಮುಂದೆ ಆಗಿರ್ಬೋದು, ನಮ್ಮ ಮನೆ ಹಿಂದೆಗಡೆ ಆಗಿರ್ಬೋದು, ರೋಡ್ ಸೈಡಲ್ಲಿ ಆಗಿರ್ಬೋದು, ಅಲ್ಲಿ ಗಿಡಗಳು ಬೆಳೀತಾನೇ ಇರ್ತದೆ. ಕಾಡುಗಳಲ್ಲಿ ಗಿಡಗಳು ಬೆಳೀತವೆ, ಯಾರೂ ನೆಟ್ಟಿದ್ದಲ್ಲ ಅದನ್ನು. ಅದು ಆಟೋಮೆಟಿಕ್ ಬೆಳೆದಿರುತ್ತದು. ಯಾರೂ ಅದಕ್ಕೆ ಗೊಬ್ಬರ ಹಾಕಿರಲ್ಲ, ಯಾರೂ ಅದಕ್ಕೆ ನೀರು ಒಯ್ದಿರಲ್ಲ, ಯಾರೂ ಅದನ್ನು ಕೇರ್ ಮಾಡಿರಲ್ಲ, ಅದು ತಾನಾಗಿ ಬೆಳೆದು ಬಂದಿರುತ್ತೆ. ಆದರೆ ಇಲ್ಲಿ ದೇವರ ವಾಕ್ಯದಲ್ಲಿ, ಕನ್ನಡದಲ್ಲಿ ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಆದರೆ ಅದು ಬೆಳೆದಿರುವ ಅನ್ನೋದಕ್ಕಿಂತ ಇಂಗ್ಲೀಷ್ದೆಲ್ಲ ನೋಡುವಾಗ ನೆಡಲ್ಪಟ್ಟಿರುವ ಮರದ ಹಾಗಿರುವನು. ಏನು ಬೆಳೆದಿರುವ ಮತ್ತು ನೆಡಲ್ಪಟ್ಟಿರುವುದರ ವ್ಯತ್ಯಾಸ ಅಂದರೆ, ಬೆಳೆದಿರುವುದಕ್ಕೆ ಯಾರೂ ಕೇರ್ ಮಾಡಲ್ಲ, ಯಾರೂ ಅದಕ್ಕೆ ಬೇಲಿ ಹಾಕಿರಲ್ಲ, ಯಾರೂ ಗೊಬ್ಬರ ಹಾಕಿರಲ್ಲ, ಯಾರೂ ನೀರು ಹಾಕಲ್ಲ, ಯಾರೂ ಅದಕ್ಕೆ ಕೇರ್ ಟೇಕ್ ಮಾಡಲ್ಲ. ಆದರೆ ನೆಟ್ಟಿರುವಂತಹ ಒಂದು ಗಿಡಕ್ಕೆ ಆ ಯಜಮಾನ ಯಾರು ನೆಟ್ಟಿರ್ತಾರೋ ಅವ್ರು ಏನು ಮಾಡ್ತಾರೆ, ಅದಕ್ಕೆ ಬೇಕಾದಂತಹ ನೀರನ್ನು, ಗೊಬ್ಬರವನ್ನು, ಅದಕ್ಕೆ ಬೇಕಾದ ಎಲ್ಲವನ್ನು ಒದಗಿಸಿ ಕೊಡ್ತಾ ಇರ್ತಾರೆ. ಹಾಗಾದರೆ ನೀವು ಸುಮ್ಮನೆ ಬೆಳೆದು ಬಂದಂತಹ ಮರವಲ್ಲ, ದೇವರಿಂದ ನೆಡಲ್ಪಟ್ಟವರು. ಯೇಸುಸ್ವಾಮಿ ಒಂದು ಸರಿ ಹೇಳಿದ್ರು, ಯೋಹಾನ 15ರಲ್ಲಿ, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ. ಅದರ ಅರ್ಥ, ಸುಮ್ಮನೆ ನೀವು ಬಂದವರಲ್ಲ, ಐ ಸೆಲೆಕ್ಟೆಡ್ ಯು, ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂತಹ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ನಾವು ಸುಮ್ಮನೆ ಬಂದವರಲ್ಲ, ನಮ್ಮನ್ನು ದೇವರು ಆರಿಸಿಕೊಂಡ್ರು, ನಮ್ಮನ್ನು ದೇವರು ಕರೆದರು, ನಮ್ಮನ್ನು ದೇವರು ನೆಟ್ಟರು. ಒಂದು ಕಡೆ ನಮ್ಮನ್ನು ನೆಟ್ಟಿರಬೇಕಾದ್ರೆ ಆ ಯಜಮಾನಿಗೆ ಗೊತ್ತು ಆ ಗಿಡಕ್ಕೆ ಏನೇನು ಬೇಕು, ಅದಕ್ಕೆ ಯಾವಾಗ ನೀರು ಹಾಕಬೇಕು, ಯಾವಾಗ ಗೊಬ್ಬರ ಹಾಕಬೇಕು. ಒಂದು ಉದ್ದೇಶದಿಂದ ಆತನು ಅದನ್ನು ನೆಟ್ಟಿರುವ ವ್ಯಕ್ತಿಯಾಗಿದ್ದಾನೆ. ಅದು ಮಾತ್ರವಲ್ಲ, ನೀರಿನ ಕಾಲುವೆಗಳಲ್ಲಿ ನೆಡಲ್ಪಟ್ಟಿರುವುದರಿಂದ ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತೆ, ಅದರ ಎಲೆ ಬಾಡುವುದೇ ಇಲ್ಲ, ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುತ್ತೆ. ಈ ಬೆಳಗ್ಗೆ ನಮ್ಮನ್ನೇ ಕರ್ತನ ಸನ್ನಿಧಾನದಲ್ಲಿ ಸಮರ್ಪಿಸಿಕೊಂಡು ಹೇಳಬೇಕು, ದೇವರೇ, ನನ್ನನ್ನು ನೀನು ಕರೆದಿದ್ದಿ, ಆರಿಸಿದ್ದಿ, ನನ್ನನ್ನು ನೆಟ್ಟಿದ್ದಿ, ನನ್ನಿಂದ ಫಲವನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿ. ಆ ಫಲವನ್ನು ಕೊಡುವುದಕ್ಕಾಗಿ, ಆ ಫಲವನ್ನು ಬಿಡುವಂತಹ ಒಂದು ಮರವಾಗಿ ನಾನು ಮಾರ್ಪಡುವಂತೆ ಕರ್ತನೇ ನೀನು ನನಗೆ ಸಹಾಯ ಮಾಡಪ್ಪ. ನಾವು ಯಾವಾಗ ನೀರಿನ ಬಳಿಯಲ್ಲಿದ್ದು ನಾವು ಬೆಳೆಯನ್ನು ಅಥವಾ ಫಲವನ್ನು ಕೊಡ್ತೀವೋ, ಅದೇ ರೀತಿಯಲ್ಲಿ ದೇವರಲ್ಲಿ ಆಶ್ರಯಿಸುವಾಗ, ದೇವರಿಂದ ನೆಡಲ್ಪಟ್ಟಂತಹ ವ್ಯಕ್ತಿಗಳಾಗಿರುವಂತಹ ನಾವು ಮಾಡುವಂತಹ ಕಾರ್ಯಗಳನ್ನೆಲ್ಲ ಸಫಲ ಮಾಡುವಂತಹ ಒಬ್ಬ ದೇವರಿದ್ದಾನೆ. ಸಕಲವನ್ನು ಆಶೀರ್ವಾದಕರವಾಗಿ ಮಾಡುವಂತಹ ಒಬ್ಬ ದೇವರಿದ್ದಾನೆ. ಕಳೆದ ದಿನಗಳಲ್ಲೆಲ್ಲ ನಮ್ಮ ಜೀವಿತದಲ್ಲಿ ಅನೇಕ ಕಾರ್ಯಗಳು ಫೇಲ್ಯೂರ್ ಆಗಬಹುದಾಗಿತ್ತು, ಆದರೆ ಅದರ ಮಧ್ಯದಲ್ಲಿಯೂ ಅದನ್ನು
ಒಂದು ಆಶೀರ್ವಾದಕರವಾಗಿ ಸಫಲವಾಗಿ ಮಾರ್ಪಡಿಸಿದಂತಹ ಒಬ್ಬ ದೇವರಿದ್ದಾನೆ. ಕಾರಣವೇನು ಗೊತ್ತಾ? ಆತನು ನಮ್ಮನ್ನು ಆರಿಸಿಕೊಂಡಿದ್ದಾನೆ, ಆತನು ನಮ್ಮನ್ನು ನೆಟ್ಟಿದ್ದಾನೆ, ಆತನು ನಮ್ಮಿಂದ ಬಯಸುವಂಥದ್ದು ಒಂದೊಳ್ಳೆಯ ಫಲವನ್ನು. ಈಗಲೇ ಸಮಯದಲ್ಲಿ ಆ ಫಲ ಕೊಡುವಂತಹ ಮರವಾಗಿ ನಾವು ಮಾರ್ಪಡಬೇಕು. ಆತನು ಎಕ್ಸ್ಪೆಕ್ಟ್ ಮಾಡುವಂತಹ, ನಿರೀಕ್ಷಿಸುವಂತಹ, ಫಲ ಕೊಡುವಂತಹ ವ್ಯಕ್ತಿಗಳಾಗಿ ನಾವು ಮಾರ್ಪಡುವುದಾದರೆ ನಿಶ್ಚಯವಾಗಿ ದೇವರು ನಮ್ಮನ್ನು ಕುರಿತು ಸಂತೋಷ ಪಡುವವನಾಗಿದ್ದಾನೆ. ಆ ಕರ್ತನು ನನ್ನಿಂದ ಒಂದು ಫಲವನ್ನು ನಿರೀಕ್ಷಿಸ್ತಾ ಇರುವಾಗ ಆ ಫಲವನ್ನು ಕೊಡುವಂತಹ ವ್ಯಕ್ತಿಗಳಾಗಿ ನಾವು ಮಾರ್ಪಡೋಣ. ಅದಕ್ಕೆ ಬೇಕಾದ್ದೆಲ್ಲವನ್ನು ದೇವರು ಒದಗಿಸಿಕೊಡುವಂತಹ ದೇವರಾಗಿದ್ದಾನೆ. ನಾವು ಸುಮ್ಮನೆ ಬಂದವರಲ್ಲ, ಸುಮ್ಮನೆ ಬೆಳೆದವರಲ್ಲ. ನಮ್ಮನ್ನು ಒಂದು ಉದ್ದೇಶದಿಂದ ದೇವರು ನೆಟ್ಟಿದ್ದಾನೆ. ನಿನ್ನನ್ನು ಎಲ್ಲಿಟ್ಟಿದ್ದಾರೋ ಅದೊಂದು ಉದ್ದೇಶದಿಂದ ಇಟ್ಟಿದ್ದಾರೆ. ಆ ಉದ್ದೇಶದ ನೆರವೇರಿಕೆಗಾಗಿ ನೀನು ನಿನ್ನನ್ನೇ ಒಪ್ಪಿಸಿಕೊಡೋದಾದರೆ ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆ ದೇವರಲ್ಲಿ ಆಶ್ರಯಿಸಿ ಮುಂದೆ ಸಾಗುವಾಗ ನಿನಗಾಗಿ ಆತನು ಅದ್ಭುತವನ್ನು ಮಾಡುತ್ತಾನೆ. ನೀನು ಮಾಡುವಂತಹ ಸಕಲ ಕಾರ್ಯಗಳನ್ನು ಸಫಲ ಮಾಡಿ ನಿನ್ನನ್ನು ಯಶಸ್ಸಿಗೆ ನಡೆಸುವಂತಹ ಒಬ್ಬ ದೇವರು ಜೀವಿಸ್ತಾ ಇದ್ದಾನೆ. ಆ ದೇವರಲ್ಲಿ ಆಶ್ರಯಿಸೋಣ, ಕಣ್ಣುಗಳನ್ನ ಮುಚ್ಚೋಣ, ದೇವರ ಸನ್ನಿಧಿಯಲ್ಲಿ ನಮ್ಮನ್ನೇ ಸಮರ್ಪಿಸಿಕೊಂಡು ನಾವು ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ಈ ಸಮಯದಲ್ಲಿ ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ನೀನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. ನೀವು ನನ್ನನ್ನು ನೆಟ್ಟಿದ್ದೀರಿ ಸ್ವಾಮಿ. ದೇವರೇ, ನಮ್ಮಿಂದ ಫಲವನ್ನು ನಿರೀಕ್ಷಿಸ್ತೀರಿ. ಆ ಫಲವನ್ನು ಕೊಡುವುದಕ್ಕಾಗಿ ನೀನು ನಮಗೆ ಕೃಪೆ ಮಾಡು. ಪ್ರಾರ್ಥನೆಯನ್ನು ಕೇಳೋದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.